ಇವತ್ತು ಅನೇಕ ಪಾಸ್ಟರ್ಗಳು ನಿನ್ನ ಪರಿಚಯ ಇರ್ಬೋದು, ಅನೇಕ ಚರ್ಚ್ಗಳು ನಿನ್ನ ಪರಿಚಯ ಆಗ್ಬೋದು, ಹೋಗ್ಬೋದು ಬರ್ಬೋದು. ಆದರೆ ನಿನ್ನ ಹಿಂದಿನ ಸ್ಥಿತಿಯನ್ನು ಬದಲಾಯಿಸಿ ನೂತನಪಡಿಸಿ ಅಭಿವೃದ್ಧಿಪಡಿಸಿತ್ತು ಕರ್ತನು ಯಾರು, ರಕ್ಷಕ ಯಾರು, ನೀನು ರಕ್ಷಣೆ ಹೊಂದೋದಕ್ಕೆ ದೀಕ್ಷಾಸ್ನಾನ ತೆಗೆದುಕೊಳ್ಳೋಕ್ಕೆ ಇದೇ ತಾಯಿ ಸಭೆ ನಿನಗೆ ಏಳಿಗೆ ಆಗೈತೆ ಅನ್ನೋದು ಮರಿಬೇಡ. ಈ ಸಭೆನ ಯಾವಾಗ ನೀನು ಬಿಟ್ಟು ದಿಮಾಗ್ ಮಾಡ್ಕೊಂಡು ಹೋಯ್ತೀಯೋ ಆಗಲೇ ಗೊತ್ತಾಗೋದು ನಿನ್ನ ಸ್ಥಿತಿ ಏನಾಯ್ತದೆ ಅಂತ. ಅಬ್ರಹಾಮನ ಜೊತೆ ಇದ್ದಾಗ ಲೋಟ ಚೆನ್ನಾಗೇ ಇದ್ದ, ಅಬ್ರಹಾಮನ ಬಿಟ್ಟು ಹೊರಗಡೆ ಹೋದಾಗಲೇ ಗೊತ್ತಾಯಿತು ಏನೆಲ್ಲ ಆಯಿತು ಅಂತ. ಇಷ್ಟಕ್ಕೆ ಮುಗಿನಿಲ್ಲ, ಏನು ಮಾಡ್ದ, ತನ್ನ ಸಂಪತ್ತನ್ನು ಕಳ್ಕೊಂಡ. ಮೊದಲೇದಾಗಿ ದೇವರ ಸನ್ನಿಧಾನವನ್ನು ವಿಚಾರಿಸದೆ ದೇವರ ಚಿತ್ತವನ್ನು ತಿಳಿದೇನೆ ಆ ಸೋದೋಮ ಗೊಮೋರ ಪಟ್ಟಣನ ಕಣ್ಣಿನ ಆಸೆಗಾಗಿ ನೋಡಿ ಓಡಿ ಹೋದಂಥ ಲೋಟ ಹೋಗ್ಬೇಕಾದ್ರೆ ಹೆಂಡತಿ ಮಕ್ಕಳು ದಾಸ ದಾಸಿ ಸಮೃದ್ಧಿಯಾಗಿ ಹೋದ. ಈಗ ಫಸ್ಟು ತನ್ನ ಆಸ್ತಿನ ಕಳ್ಕೊಂಡ, ಎರಡನೇದಾಗಿ ಈಗ ತನ್ನ ಹೆಂಡತಿನ ಕಳ್ಕೊಂಡ. ದೇವರು ಬಿಟ್ಟು ಹೋಗಿದ್ದಕ್ಕೆ ಏನಾಯ್ತು ಲೋಟನಿಗೆ? ಮೂರನೇದಾಗಿ ಇಬ್ರು ಹೆಣ್ಣು ಮಕ್ಕಳು, ಯೌವನಸ್ಥರ ಮಕ್ಕಳು, ಪ್ರಾಯಕ್ಕೆ ಬಂದವರು, ಈಗ ಗುಹೆಯಲ್ಲಿ ಹೋಗಿ ವಾಸ ಮಾಡ್ತಿದ್ದಾನೆ. ಈಗ ಆ ಹಿರಿಮಗಳು ತಂಗಿಗೆ ಹೇಳ್ತಿದ್ದಾಳೆ, ಅಕ್ಕ ತಂಗಿಗೆ ಹೇಳ್ತಿದ್ದಾಳೆ, ನಮ್ಮಪ್ಪ ಏನಂತೆ ಸರ್ವಲೋಕದ ಸುಂದರನ ಹುಡುಕಿ ನಮಗೆ ಮದುವೆ ಮಾಡೋ ಸ್ಥಿತಿಲಿಲ್ಲ, ಆಸ್ತಿ ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ಈಗ ನಾವೇನು ಮಾಡಬೇಕು ಗೊತ್ತಾ? ಅಪ್ಪನಿಗೆ ಚೆನ್ನಾಗಿ ದ್ರಾಕ್ಷಿ ರಸ ಅಂದರೆ ಸಾರಾಯಿನ ಕುಡಿಸಿ ಇವತ್ತು ರಾತ್ರಿ ಅವನ ಜೊತೆ ಮಲಿಕೊಂಡು ನಾನು ಮಗು ಪಡ್ಕೋತೀನಿ, ನಾಳೆ ನೀನು ಮಲಿಕೋ. ಇಬ್ಬರು ಹೆಣ್ಣು ಮಕ್ಕಳು ಸ್ವಂತ ತಂದೆ ಜೊತೆ ಸಂಬಂಧನ ಹಂಚ್ಕೊಂಡ್ರು. ಲೋಟನಿಗೆ ಎಂಥ ದುರಾವಸ್ಥೆ ಬಂತು. ಕಾರಣ ಏನು? ದೇವರ ಚಿತ್ತವನ್ನು ತಿಳಿದೆ, ದೇವರ ಸಮ್ಮುಖವನ್ನು ವಿಚಾರಿಸದೆ, ಕಣ್ಣೆತ್ತಿ ನೋಡಿ ಚೆನ್ನಾಗಿ ಕಾಣ್ತೈತೆ ಅಂತ ಓಡಿ ಹೋದ ಸೊದೋಮ್ ಗೊಮೋರ ಪಟ್ಟಣಕ್ಕೆ. ಕುಟುಂಬ ನಾಶಪಡಿಸ್ಕೊಂಡ. ಈ ಹೆಣ್ಣು ಮಕ್ಕಳಿಗೆ 2 ಗಂಡು ಮಕ್ಕಳು ಹುಡ್ತಾರೆ. ಆ 2 ಗಂಡು ಮಕ್ಕಳಿಗೆ ಏನು ಹೆಸರಿಡ್ತಾರೆ ಗೊತ್ತಾ? ಮೋಯಾಬ್ ಅಂತ ಹೇಳಿ ಮತ್ತು ಅಮ್ಮೋನಿಯರು ಎಂಬುದಾಗಿ ಹೆಸರಿಡ್ತಾರೆ. ಇವರಿಬ್ಬರು ಎಷ್ಟು ಇಸ್ರಾಯೇಲ್ ಜನರಿಗೆ ಎಷ್ಟು ಆತಂಕವಾಗಿದ್ರು ಅಂದರೆ ಅವರು ದೇವರ ಕೋಪಕ್ಕೆ ಗುರಿಯಾಗುವ ಹಾಗೆ ಆತಂಕ ಒಡ್ಡುವವರಾಗಿದ್ರು. ಮೋಯಾಬರು ಅಂತಂದರೆ ವಿಗ್ರಹಾರಾಧನೆ ಮಾಡುವವರಾದರು. ಅಮ್ಮೋನಿಯರು ಅಂದರೆ ವ್ಯಭಿಚಾರಕ್ಕೆ ತಳ್ಳಿದ್ರು ಇಸ್ರಾಯೇಲ್ರನ್ನ. ಎಂಥ ಸಂತತಿ ಹುಟ್ಟು ಬಂತು ಲೋಟನಿಂದ? ಒಂದು ವಿಗ್ರಹಾರಾಧನೆ ಸಂತತಿ ಹುಟ್ಟು ಬಂತು, ಒಂದು ವ್ಯಭಿಚಾರದ ಸಂತತಿ ಹುಟ್ಟು ಬಂತು. ಹಲ್ಲೆಲೂಯಾ. ದೇವರ ಭಯ ಭಕ್ತಿಯಲ್ಲಿ ನೀನು ಇಲ್ಲ ಅಂದರೆ, ತಂದೆ ತಾಯಿ ನಿನ್ನ ಕುಟುಂಬ ಮಕ್ಕಳಿಲ್ಲ ಅಂದರೆ, ನಾಳೆ ನಿನ್ನ ಮಕ್ಕಳು ಕೂಡ ತಪ್ಪಾದ ಮಾರ್ಗದಲ್ಲಿ ಹಿಡಿಬೋದು, ತಪ್ಪಾದ ದಾರಿಯಲ್ಲಿ ಹೋಗಬಹುದು. ದೇವರನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ, ದೇವರ ಸನ್ನಿಧಾನ ಬಿಟ್ಟು ಹೋಗೋಕ್ಕಿಂತ ಮುಂಚೆ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಯೋಚಿಸು. ಹೋದರೆ ಏನೆಲ್ಲ ನಿನಗೆ ನಷ್ಟವಾಯ್ತದೆ. ಇವತ್ತು ನಿನಗೆ ಸಂಪತ್ತಿರ್ಬೋದು, ನಿನಗೆ ಆರೋಗ್ಯ ಇರ್ಬೋದು, ಬಲ ಇರ್ಬೋದು, ಜನ ಇರ್ಬೋದು, ಆದರೆ ದೇವರ ಸನ್ನಿಧಿ ಬಿಟ್ಟು ಹೋಗೋಕ್ಕಿಂತ ಮುಂಚೆ, ಹಲ್ಲೆಲೂಯಾ, ದೇವರ ಆಲೋಚನೆ ಇಲ್ಲದಂತೆ ಆರಿಸ್ಕೊಳ್ಳುವಂಥ ವ್ಯಕ್ತಿಗಳು ಸ್ಥಳಗಳನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀನು ಯೋಚಿಸಬೇಕು, ಪ್ರಾರ್ಥಿಸಬೇಕು, ದೇವರ ಚಿತ್ತ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಲೋಟನ ಪರಿಸ್ಥಿತಿ ಎದುರಾಗ್ಬೋದು. ತುಂಬಿದವನಾಗಿ ಹೋದ, ಎಲ್ಲ ಕಳ್ಕಂಡ, ಹೆಂಡತಿಯನ್ನು ಕಳ್ಕಂಡ. 2 ಮಕ್ಕಳಿಗೆ ಏನು ಮಾಡಿದ್ರು? ಅಡ್ಡದಾರಿಯನ್ನು ಹಿಡಿದು ತಂದೆ ಕುಡಿಸಿತೇನೆ ಮತ್ತು ಬರಂಗೆ ಮಾಡಿ ಅವನ ಜೊತೆನೇ ಮಲಗಿದ ಮಕ್ಕಳನ್ನು ಪಡ್ಕೊಂಡು ನೀಚ ಪದ್ಧತಿ ಸ್ಟಾರ್ಟ್ ಆಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಈ ಹೆಣ್ಣುಮಕ್ಕಳು ತಪ್ಪು ಮಾಡಿದ್ರು. ಈ ಲೋಟ ತಪ್ಪು ಮಾಡ್ದ. ಲೋಟನ್ನು ದೇವರ ಚಿತ್ತ ತಿಳಿದೆ ಹೋದ. ಏನೋ ಒಂದು ಕಾರಣ ನಡೀತು. ಆದರೆ ಆಗಲೇ ಒಂದು ಪೆಟ್ಟು ಬಂದಾಗಲೇ ಮನ ತಿರುಗಲಿಲ್ಲ. ಅರೆ, ಸೊದೋಮ್ ಗೊಮೋರ ಪಟ್ಟಣ ಯಾವಾಗ ಮುತ್ತಿಗೆ ಹಾಕೊಂಡು ಇವನು ಸರಿಯಾಗಿ ಇಟ್ಕೊಂಡು ಹೋದ್ರಲ್ಲ, ಆಗಲೇ ಅಬ್ರಹಾಮನ ಬಿಡಿಸಿದ್ನಲ್ಲ, ಆಗಲೇ ಬದಲಾಗಿತ್ತು. ನೀವು ಏನು ಮಾಡಬೇಕಾಯ್ತು? ದೊಡ್ಡಪ್ಪ ನಾನು ಮಾಡಿ ತಪ್ಪಾಯ್ತಪ್ಪ, ನೀನು ಪ್ರಾರ್ಥನೆ ಮಾಡಪ್ಪ ಅಂತೇಳಿ ಮನ ತಿರುಗಿ ಬಂದಿದ್ರೆ ಏನಾರು ಆಯ್ತಿತ್ತು. ಈ ಹೆಣ್ಣು ಮಕ್ಕಳಿಗೂ ಬುದ್ಧಿ ಇಲ್ಲ. ಯಾಕಂದರೆ ಈ ಹೆಣ್ಣು ಮಕ್ಕಳು ಕೂಡ ಚರ್ಚಿಗೆ ಬರಲಿಲ್ಲ, ವಾಪಸ್ಸು ಅಬ್ರಹಾಮನ ಸನ್ನಿಧಾನಕ್ಕೆ ಬರ್ಬೋದಾಗಿತ್ತು. ದೊಡ್ಡಪ್ಪ ಹಿಂಗೆ ಆಗೋಯ್ತು ಎಲ್ಲ, ನಾ ದೇವ್ರ ಕೃಪೆಯಿಂದ ನಾವು ಬದುಕ್ತು ಅಂತ ಹೇಳಿ ಅಬ್ರಹಾಮನ ತಗ ಬಂದಿದ್ರೆ, ಅಬ್ರಹಾಮನ ಏನು ಮಾಡ್ತಿದ್ದ? ಒಳ್ಳೆ ಸುಂದರವಾಗಿರೋ ಹುಡುಗರನ್ನು ನೋಡಿ ಆತ್ಮಿಕವಾಗಿ ಇವರಿಗೆ ಮದುವೆ ಮಾಡಿ ದೇವರ ಸಂತತಿಯಾಗಿ ಮಾರ್ಪಡಿಸ್ತಿದ್ರು ಅಲ್ವಾ? ಆದರೆ ಇವರು ಅಬ್ರಹಾಮನ ಬಳಿಗೆ ಬರನೇ ಇಲ್ಲ. ನಾವು ತಪ್ಪು ಮಾಡ್ತೀವಿ, ತಪ್ಪಾದ ನಿರ್ಣಯಗಳು ತೆಗೆದುಕೊಳ್ತೀವಿ, ದೇವರಿಂದ ದೂರ ಆಗ್ಬಿಡ್ತೀವಿ ಕೆಲವು ಸಾರಿ.
ಆದರೆ ಹಿಂತಿರುಗಿ ದೇವರ ಬಳಿಗೆ ಬರೋಕ್ಕೆ ಮನಸ್ಸು ಮಾಡಲ್ಲ, ಚರ್ಚಿಗೆ ಬರೋಕ್ಕೆ ಮನಸ್ಸು ಮಾಡಲ್ಲ. ಯಾಕೆ ಗೊತ್ತಾ? ಬೈತಾರೆ, ಹಂಗೆ ಮಾಡ್ತಾರೆ, ಹಿಂಗಂತಾರೆ, ಹೇಳ್ತಾರೆ, ಹೇಳ್ಕೊಂಡೇ ಕೂತ್ಕೊಂಡ್ಬಿಡ್ತೀವಿ. ಸೈತಾನ ಅದೇ ಹೇಳೋದು, ನೀನು ಹೋದ್ರೆ ನಿನ್ಗೆ ಮರ್ಯಾದೆ ಕೊಡಲ್ಲ, ನೀನು ಹೋದ್ರೆ ನಿನಗೆ ಅದೇ ಆಡ್ಕೋತಾರೆ, ಇದು ಆಡ್ಕೋತಾರೆ, ಹಂಗೆ ಹಿಂಗೆ ಏನಾರ ಅಂದ್ಕೊಳ್ಳಿ, ದೇವರ ಸನ್ನಿಧಾನಕ್ಕೆ ಬಂದ್ಬಿಡ್ಬೇಕು. ತಪ್ಪಾಯ್ತಪ್ಪ, ಮನ ತಿರುಗಿ ಬಂದ್ಬಿಡ್ಬೇಕು. ದೇವ್ರ ಕಾರ್ಯ ಮಾಡ್ತಾನೆ, ಬದಲಾವಣೆ ಆಗಿ ಬರಬೇಕು. ಚರ್ಚಿಗೆ ಬಂದಿದ್ದೀವಿ ಅಂತೇಳಿ ಬದಲಾವಣೆ ಆಗದೆ ಕೂತ್ಕೋಬಾರ್ದು, ಬದಲಾವಣೆ ಆಗಿ ಬರಬೇಕು. ಆದರೆ ಈ ಕುಟುಂಬ ಬರ್ನೇ ಇಲ್ಲ. ನೋಡಿ ಎಂಥ ನೀಚ ಪದ್ಧತಿ ಸ್ಟಾರ್ಟ್ ಆಯಿತು. ಕುಟುಂಬವಾಗಿ ಐಶ್ವರ್ಯವಂತನಾಗಿ ಹೋದ, ಎಲ್ಲ ಕಳ್ಕೊಂಡು ನಷ್ಟಪಡಿಸ್ಕೊಂಡು ಈಗ ನೀಚ ಪದ್ಧತಿ ಪ್ರಾರಂಭ.